ಗೆಳೆಯರೆ, ಅದು ನೋಡೋದಕ್ಕೆ ಸಾಮಾನ್ಯ ರೈಲಿನಂತೆ ಕಾಣುತ್ತೆ. ಆದ್ರೆ ಅದು ಹೊರನೋಟಕ್ಕೆ ಕಾಣುವಷ್ಟು ಸಿಂಪಲ್ ಆಗಿಲ್ಲ. ಆಲಿವ್ ಗ್ರೀನ್ ಹಾಗೂ ಯೆಲ್ಲೋ ಬಾರ್ಡರ್ ಇರೋ ಟ್ರೈನ್ಗಳನ್ನ ನೋಡಿದ್ರೆ ಇದು ನಮ್ಮ ದೇಶದ ಟ್ರೈನ್ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಖಂಡಿತ ಇದು ಭಾರತದ ರೈಲಲ್ಲ, ಬದಲಾಗಿ ಇದು ಉತ್ತರ ಕೊರಿಯಾದ ರೈಲು. ಅದರಲ್ಲೂ ಈ ಆಲಿವ್ ಗ್ರೀನ್ ನ ರೈಲ್ ಇದೆಯಲ್ಲ, ಇದರಲ್ಲಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇರ್ತಾನೆ. ಇದು ಅವನಿಗೆ ಅಂತಲೇ ಮುಡುಪಾಗಿರೋ ಟ್ರೈನು. ಅವನು ಎಲ್ಲೇ ಹೋದ್ರೂ ಈ ರೈಲನ್ನೇ ಬಳಸ್ತಾನೆ. ತನ್ನ ದೇಶ ಮಾತ್ರ ಅಲ್ಲ, ರಷ್ಯಾ, ಚೈನಾ ಸೇರಿದ ಹಾಗೆ ವಿಯೆಟ್ನಾಂಗೂ ಕಿಮ್ ಇದೇ ಟ್ರೈನಲ್ಲೇ ಹೋಗ್ತಾನೆ. ಹಾಗಾದ್ರೆ ಈ ಟ್ರೈನ್ನ ವಿಶೇಷತೆ ಏನು? ಕಿಮ್ ಯಾಕೆ ಫ್ಲೈಟ್ ಬಳಸದೆ ಈ ರೈಲನ್ನೇ ಬಳಸೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ನಿಮ್ಗೆ ನೆನಪಿರಬಹುದು, 2019ರಲ್ಲಿ ಕಿಮ್ ಜಾನ್ ಉನ್ ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ವಿಯೆಟ್ನಾಂನಲ್ಲಿ ಒಂದು ಸಭೆ ಏರ್ಪಟ್ಟಿತ್ತು. ಅದು ಇಡೀ ಜಗತ್ತೇ ತಿರುಗಿ ನೋಡಿದ್ದ ಸಭೆ. ಅಮೆರಿಕನ ವಿರೋಧಿಸುವ ಸರ್ವಾಧಿಕಾರಿಯನ್ನ ಅಮೆರಿಕದ ಅಧ್ಯಕ್ಷರು ಭೇಟಿ ಮಾಡಿದ ಸಂದರ್ಭ ಅದು. ಅಲ್ಲಿಗೆ ಕಿಮ್ ಹಾಗೂ ಟ್ರಂಪ್ ಇಬ್ರು ಬರ್ಬೇಕಿತ್ತು. ಟ್ರಂಪ್ ತನ್ನ ಏರ್ಫೋರ್ಸ್ 1 ನಲ್ಲಿ ವಿಯೆಟ್ನಾಂಗೆ ಬಂದಿಳಿದ್ರೆ ಕಿಮ್ ಈ ಆಲಿವ್ ಹಸಿರು ಬಣ್ಣದ ರೈಲನ್ನ ಹತ್ತಿದ. ಅವನ ರೈಲು ಉತ್ತರ ಕೊರಿಯಾ ಬಿಟ್ಟು ಚೈನಾವನ್ನ ಪ್ರವೇಶ ಮಾಡಿ ಅಲ್ಲಿಂದ ವಿಯೆಟ್ನಾಂನ ತಲುಪಿತ್ತು. ಈ ಜರ್ನಿ ಸುಮಾರು 4500 ಕಿಲೋಮೀಟರ್ನಷ್ಟಿತ್ತು. ಆ ಹಾದಿಯನ್ನ ಕ್ರಮಿಸೋದಕ್ಕಾಗಿ ಕಿಮ್ 2 ದಿನಗಳನ್ನ ತೆಗೆದುಕೊಂಡಿದ್ದ. ಇದ್ಯಾಕಿದು ಕಿಮ್ ಹಿಂಗೆ? ಪಾಂಗ್ಯಾಂಗ್ನಿಂದ ಫ್ಲೈಟ್ ಹತ್ತಿದ್ರೆ ವಿಯೆಟ್ನಾಂಗೆ ಕೆಲವೇ ಗಂಟೆಗಳಲ್ಲಿ ಅವನು ಬಂದಿಳಿತಿದ್ದ. ಆದ್ರೆ ಯಾಕೆ ಕಿಮ್ ಫ್ಲೈಟ್ನ ಹತ್ತಲಿಲ್ಲ? ಗೆಳೆಯರೆ, ಈ ಸರ್ವಾಧಿಕಾರಿಗಳಿಗೆ ಒಂದು ರೀತಿ ಭಯ ಕಾಡುತ್ತೆ. ಯಾವಾಗ, ಎಲ್ಲಿ, ಯಾವ ಕ್ಷಣದಲ್ಲಿ ಬೇಕಿದ್ರೂ ತಮ್ಮ ಮೇಲೆ ಅಟ್ಯಾಕ್ ಆಗಬಹುದು, ತಮ್ಮನ್ನ ಯಾರಾದ್ರೂ ಗುರಿಯಾಗಿಸ್ಕೊಳ್ಬಹುದು ಅನ್ನೋ ಭಯ ಇರುತ್ತೆ. ಅದರಲ್ಲೂ ಫ್ಲೈಟ್ಗಳಲ್ಲಿ ಯಾವುದೇ ರೀತಿಯ ರಕ್ಷಣೆ ಇರೋದಿಲ್ಲ. ಒಂದ್ ವೇಳೆ ಅಲ್ಲೇನಾದ್ರೂ ಅಪಾಯಗಳು ಸಂಭವಿಸಿದ್ರೆ ಸರ್ವೈವಿಂಗ್ ರೇಟ್ ತುಂಬಾನೇ ಕಡಿಮೆ. ವಿಮಾನ ಅಪಘಾತಗಳಲ್ಲಿ ಉಳಿದಿರೋರ ಸಂಖ್ಯೆ ಕೆಲವಷ್ಟೇ. ಹೀಗಾಗಿನೇ ಕಿಮ್ ಆಗ್ಲಿ, ಅವ್ರ ಅಪ್ಪ ಆಗ್ಲಿ, ಅವ್ರ ತಾತ ಆಗ್ಲಿ ಫ್ಲೈಟ್ ಹತ್ತಿದ್ದೇ ಕಡಿಮೆ. ಅದರಲ್ಲೂ ಕಿಮ್ನ ಅಪ್ಪ ಕಿಮ್ ಜಾಂಗ್ ಇಲ್ ಅಂತೂ ವಿಮಾನ ಹತ್ತೇ ಇಲ್ವಂತೆ. ಅವನು ವಿಮಾನದಲ್ಲಿ ಹಾರಾಡೋದಕ್ಕೆ ಭಯ ಪಡ್ತಿದ್ನಂತೆ. ಹೀಗಾಗಿ ಅವನು ಯಾವಾಗ ಪ್ರಯಾಣ ಮಾಡಿದ್ರೂ ಅಲ್ಲಿ ಟ್ರೈನೇ ಇರ್ತಿತ್ತು. ಅವನು ಎಂತಹ ರೈಲು ಪ್ರಿಯ ಅಂದ್ರೆ 2011ರಲ್ಲಿ ಒಮ್ಮೆ ಕಿಮ್ ಜಾಂಗ್ ಇಲ್ ಮಾಸ್ಕೋಗೆ ಹೋಗ್ತಾನೆ. ಅದು ಉತ್ತರ ಕೊರಿಯಾದಿಂದ ಸುಮಾರು 12,000 ಕಿಲೋಮೀಟರ್ ದೂರದಲ್ಲಿರೋ ಸ್ಥಳ. ಅಲ್ಲಿಗೆ ಹೋಗೋದಕ್ಕೆ ಸೀದಾ ರೈಲು ಹತ್ತಿದ ಕಿಮ್ ಜಾಂಗ್ ಇಲ್ ಮಾಸ್ಕೋ ತಲುಪಿ ಅಲ್ಲಿ ಸಭೆ ಮುಗಿಸಿ ವಾಪಸ್ ಮತ್ತೆ ರೈಲ್ನಲ್ಲಿ ಪ್ಯಾಂಗೋಂಗ್ಗೆ ಬಂದಿಳಿದ್ನಂತೆ. ಅಲ್ಲಿ ಸುಮಾರು 24,000 ಕಿಲೋಮೀಟರ್ಗಳನ್ನ ಕ್ರಮಿಸೋದಕ್ಕೆ ಕಿಮ್ 24 ದಿನಗಳನ್ನ ತೆಗೆದುಕೊಂಡಿದ್ದ ಅಂತ ಹೇಳಲಾಗತ್ತೆ. ಇದನ್ನ ಗಮನಿಸಿದ್ರೆ ಅವ್ರಿಗೆ ಸಮಯಕ್ಕಿಂತಲೂ ತಮ್ಮ ಸೇಫ್ಟಿನೇ ಮುಖ್ಯ ಅಂತ ಅನ್ನಿಸ್ದೇ ಇರೋದಿಲ್ಲ. ಹೀಗಾಗಿನೇ ಇವತ್ತಿಗೂ ಕಿಮ್ ಜಾಂಗ್ ಉನ್ ಕೂಡ ರೈಲನ್ನೇ ಬಳಸ್ತಾನೆ. ಈ ಕಿಮ್ ಬಳಸೋ ಟ್ರೈನ್ ಅಂತಿಂಥ ಟ್ರೈನ್ ಅಲ್ಲ, ಇದು ಎಲ್ಲಾ ರೀತಿಯ ಸೇಫ್ಟಿಯನ್ನ ಒಳಗೊಂಡಿದ್ಯಂತೆ. ಇದರಲ್ಲಿ ಕಿಮ್ ಇರೋ ಭೋಗಿ ಬಾಂಬ್ಗೂ ಜಗ್ಗಲ್ವಂತೆ, ಕೆಮಿಕಲ್ ದಾಳಿಗೂ ಏನೂ ಆಗೋದಿಲ್ವಂತೆ. ಇಷ್ಟಾದ್ರೂ ಈ ಟ್ರೈನಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಇವತ್ತಿಗೂ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದ್ರೆ ಉತ್ತರ ಕೊರಿಯಾ ಈ ಟ್ರೈನ್ನ ಬಗ್ಗೆ ಅಷ್ಟೊಂದು ಸೀಕ್ರೆಸಿಯನ್ನ ಮೇಂಟೈನ್ ಮಾಡುತ್ತೆ. ಇಷ್ಟಾದ್ರೂ ರಷ್ಯಾ ಮತ್ತು ಅಮೆರಿಕಗಳು ಸೀಕ್ರೆಟ್ ಆಗಿ ಕಲೆ ಹಾಕಿರೋ ಮಾಹಿತಿಗಳ ಆಧಾರದಲ್ಲಿ ನೋಡೋದಾದ್ರೆ ಉತ್ತರ ಕೊರಿಯಾದಲ್ಲಿ ಈ ಟ್ರೈನ್ನ ಹಾಗೆ ಒಟ್ಟು 3 ಟ್ರೈನ್ಗಳಿವೆಯಂತೆ. ಅಲ್ಲಿ ಕಿಮ್ ಏನಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ ಮೊದಲ ಟ್ರೈನ್ನಲ್ಲಿ ಸೆಕ್ಯೂರಿಟಿ ಹಾಗೂ ಮಿಲಿಟರಿ ಅಧಿಕಾರಿಗಳು ಇರ್ತಾರೆ. 2ನೇ ಟ್ರೈನ್ನಲ್ಲಿ ಕಿಮ್ ಇದ್ರೆ 3ನೇ ಟ್ರೈನ್ನಲ್ಲೂ ಕೂಡ ಭದ್ರತಾ ಸಿಬ್ಬಂದಿಗಳು ಇರ್ತಾರಂತೆ. ಮೊದಲಿಗೆ ಹೊರಡೋ ಟ್ರೈನ್ನಲ್ಲಿ ಇರೋ ಭದ್ರತಾ ಸಿಬ್ಬಂದಿ ರೈಲು ಹಳಿಗಳನ್ನ, ರೈಲ್ವೆ ಸ್ಟೇಷನ್ಗಳನ್ನ ಯಾರಾದ್ರೂ ಸ್ಫೋಟಕಗಳನ್ನ ಇಟ್ಟಿದ್ದಾರಾ ಅನ್ನೋದನ್ನ ಪರಿಶೀಲಿಸ್ತಾ ಮುಂದೆ ಹೋಗ್ತಾರೆ. ಅವರು ಕ್ಲಿಯರೆನ್ಸ್ ಕೊಟ್ಟ ನಂತರವಷ್ಟೇ ಅಧ್ಯಕ್ಷನ ಟ್ರೈನ್ ಮುಂದಕ್ಕೆ ಹೋಗೋದು. ಇನ್ನು ಕಿಮ್ ಟ್ರೈನ್ ಹೆಚ್ಚು ಭಾರ ಇರೋದ್ರಿಂದ ಅದರ ವೇಗ ನಿಧಾನ. ಆ ಟ್ರೈನ್ ಗಂಟೆಗೆ 60 ಕಿಲೋಮೀಟರ್ನಷ್ಟು ಮಾತ್ರವೇ ಸ್ಪೀಡ್ ನ ಮೇಂಟೈನ್ ಮಾಡುತ್ತೆ. ಯಾಕಂದ್ರೆ ಈ ಟ್ರೈನ್ ಆರ್ಮ್ಡ್ ಟ್ರೈನ್ ಆಗಿದೆ. ಇದರಲ್ಲಿ ಸಾಮಾನ್ಯಕ್ಕಿಂತಲೂ ಹೆಚ್ಚು ಬಲಿಷ್ಠವಾದ ಐರನ್ ಯೂಸ್ ಮಾಡಲಾಗುತ್ತೆ. ಟ್ರೈನ್ ನ ಕಿಟಕಿ ಗ್ಲಾಸ್ಗಳು ಕೂಡ ಬುಲೆಟ್ ಪ್ರೂಫ್ ಆಗಿದೆ. ಹಾಗೇನೆ ಕೆಲವು ಕೋಚ್ಗಳು ಮೈನ್ ಪ್ರೂಫ್ ಆಗಿವೆ. ಸೊ ಟ್ರೈನ್ ತೂಕ ಸಾಮಾನ್ಯಕ್ಕಿಂತಲೂ 1.5 ಪಟ್ಟು ಹೆಚ್ಚಿರುತ್ತೆ ಅನ್ನೋದು ಸೀಕ್ರೆಟ್ ಏಜೆನ್ಸಿಗಳ ಅಭಿಪ್ರಾಯ. ಇನ್ನು ಈ ಟ್ರೈನ್ ನಲ್ಲಿ ಕಿಮ್ ಯಾವ ಬೋಗಿಯಲ್ಲಿದ್ದಾನೆ ಅನ್ನೋದು ಕೂಡ ಸೀಕ್ರೆಟ್ ಆಗೇ ಇರುತ್ತೆ. ಹೊರಗಿನಿಂದ ಟ್ರೈನ್ ನ ಒಳಗೆ ಏನ್ ನಡೀತಿದೆ ಅನ್ನೋದನ್ನ ಗಮನಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕಿಮ್ಗೆ ಎಂಟರ್ಟೈನ್ಮೆಂಟ್ ಗಾಗಿ ಟಿವಿಗಳನ್ನ ಹಾಕಲಾಗಿದೆ. ಅಲ್ಲಿ ರಷ್ಯನ್ ಮತ್ತು ಕೊರಿಯನ್ ಹಾಡುಗಳು ಕೇಳಿ ಬರುತ್ತವೆ ಅಂತ ಹೇಳ್ತಾರೆ. ಹಾಗೇನೆ ಕಿಮ್ಗೆ ಬೇಜಾರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸುಂದರವಾದ ಲೇಡಿ ಅಸಿಸ್ಟೆಂಟ್ ಗಳನ್ನ ಆ ಟ್ರೈನ್ ನಲ್ಲಿ ಇಡಲಾಗಿದೆಯಂತೆ. ಹಾಗೇನೆ ಕೊರಿಯನ್, ಚೈನೀಸ್, ರಷ್ಯನ್, ಜಾಪನೀಸ್ ಹಾಗೂ ಫ್ರೆಂಚ್ ಖಾದ್ಯಗಳನ್ನ ಮಾಡಬಲ್ಲ ಕಿಚನ್ ಹಾಗೂ ಅಡುಗೆ ಭಟ್ಟರು ಅಲ್ಲಿದ್ದಾರಂತೆ.
ಇನ್ನುಳಿದಂತೆ ಕಿಮ್ ಮೀಟಿಂಗ್ ಮಾಡೋದಕ್ಕೆ ದೊಡ್ಡದಾದ ಮೀಟಿಂಗ್ ಹಾಲ್ ಇದೆ. ಅವನು ರೆಸ್ಟ್ ಮಾಡೋದಕ್ಕೆ ಹಾಗೂ ಫ್ಯಾಮಿಲಿ ಜೊತೆ ಕಾಲ ಕಳೆಯೋದಕ್ಕೆ ಪ್ರತ್ಯೇಕ ಕೊಠಡಿಗಳು ಅದರಲ್ಲಿ ಇವೆಯಂತೆ. ಹೀಗೆ ಅದೊಂದು ರೀತಿ ಚಲಿಸುವ ಕೋಟೆಯಂತೆ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಕಿಮ್ ಈ ಟ್ರೈನ್ ನ ಸಿದ್ಧಪಡಿಸಿಕೊಂಡಿದ್ದಾನಂತೆ ಅನ್ನೋದನ್ನ ಅಮೆರಿಕ ತನಿಖಾ ಸಂಸ್ಥೆಗಳ ಮಾಹಿತಿ ಹೊರಹಾಕಿದೆ. ಒಟ್ನಲ್ಲಿ ತನ್ನ ವಿಚಿತ್ರ ಹಾವಭಾವಗಳಿಂದ ವಿಚಿತ್ರ ನೀತಿಗಳಿಂದ ಗಮನ ಸೆಳೆಯೋ ಕಿಮ್ ಜಾಂಗ್ ಉನ್ ಈ ಟ್ರೈನ್ ವಿಷಯದಲ್ಲೂ ಕೂಡ ಗಮನ ಸೆಳೀತಾನೆ. ಇದು ಗೆಳೆಯರೇ ಕಿಮ್ನ ನೆಚ್ಚಿನ ಟ್ರೈನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.